ನೀವು ಚಕ್ಲಿ ಹಿಟ್ಟಲ್ಲಿ ಚಕ್ಲಿನ ಟ್ರೈ ಮಾಡಿರ್ತೀರ, ಆದರೆ ಅವಲಕ್ಕಿಯಿಂದ ಸಾಮಾನ್ಯವಾಗಿ ಎಲ್ಲರೂ ಚಕ್ಲಿನ ಟ್ರೈ ಮಾಡಿರಲ್ಲ. ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಅವಲಕ್ಕಿಯಿಂದ ಈ ಚಕ್ಲಿ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ಕಲರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅವಲಕ್ಕಿಯಿಂದ ಚಕ್ಲಿ ಮಾಡಿದ್ರೆ. ಬನ್ನಿ ಹಾಗಾದರೆ ಈ ಅವಲಕ್ಕಿಯಿಂದ ಯಾವ ರೀತಿ ಚಕ್ಲಿನ ಮಾಡೋದಂತ ನೋಡೋಣ. ನಾನು ಇಲ್ಲಿ 1 ಬಟ್ಲಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ತಿಂಡಿ ಮಾಡ್ತೀವಲ್ವ, ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ವ, ಅದೇ ಅವಲಕ್ಕಿ, ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಫಸ್ಟ್ ನಾವು ಅವಲಕ್ಕಿನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಅವಲಕ್ಕಿನ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ. ಹುರ್ಗಡ್ಲೆ ತೋರಿಸಿದ್ನಲ್ವ, ಒಂದು ಅರ್ಧ ಬಟ್ಲು. ನೀವು ಎಷ್ಟು ಬಟ್ಲು ಅವಲಕ್ಕಿ ತೊಗೊಳ್ತೀರೋ ಅದರಲ್ಲಿ ಅರ್ಧದಷ್ಟು ನೀವು ಹುರ್ಗಡ್ಲೆನ ತೊಗೊಳ್ಬೇಕು. ಹುರ್ಗಡ್ಲೆನೂ ಅಷ್ಟೇ ಸಾಧ್ಯವಾದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಅವಲಕ್ಕಿ, ಹುರ್ಗಡ್ಲೆ ಹಿಟ್ಟು ಎರಡೂ ಪೌಡ್ರ್ ಮಾಡಾಗಿದೆ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಮಾಮೂಲಿಯಾಗಿ ಇನ್ನು ಮುಂದಿನ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಮಾಮೂಲಿ ಚಕ್ಲಿಗೆ ಏನೇನು ಬಳಸ್ತೀರಲ್ವ ಅದೇ ಇಂಗ್ರೀಡಿಯೆಂಟ್ಸು. ಅದಕ್ಕೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಅಜ್ವಾಯಿನ್ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಜೊತೆಗೆ 1-2 ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕೆಂಪಗೆ ಬರೋದು ಇಷ್ಟ ಆಗಲ್ಲ, ಅಚ್ಕಾರದ ಪುಡಿ ಬಳಸೋದು ಇಷ್ಟ ಆಗಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕಿದ್ದರೂ ತೊಗೊಳ್ಬೋದು ನೀವು. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಕೊಳ್ಬೇಕು ಸ್ಮೂತಾಗಿ ಬರೋಕ್ಕೆ. ನೋಡಿ, ಒಂದು ನಿಂಬೆಹಣ್ಣಿನ ಗಾತ್ರದ ಬೆಣ್ಣೆ ತೊಗೊಂಡಿದ್ದೀನಿ. ಅದು ಗಟ್ಟಿಯಾಗಿರೋದ್ರಿಂದ ಹಾಗೆ ತುರಿದು ತೊಗೊಂಡಿದ್ದೀನಿ. ಬೆಣ್ಣೆನ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಬೇಕಿದ್ದರೂ ತೊಗೊಳ್ಬೋದು. ನೀವು ಎಷ್ಟು ಹಿಟ್ಟನ್ನು ತೊಗೊಂಡಿದ್ದೀರೋ ಅದಕ್ಕೆ ತಕ್ಕಾಗೆ ನೀವು ಬೆಣ್ಣೆ ಅಥವಾ ಎಣ್ಣೆನ ತೊಗೊಳ್ಬೇಕಾಗತ್ತೆ. ಬೆಣ್ಣೆನ ಕರಗಿಸಿ ಹಾಕಿದ್ಮೇಲೆ ಹಿಟ್ಟನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಷ್ಟಿಯಲ್ಲಿ ಹಿಡಿದು ನೋಡಿ. ಮುಷ್ಟಿಯಲ್ಲಿ ಹಿಡಿದ್ರೆ ಈ ರೀತಿ ಉಂಡೆ ಆದರೆ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ಬೆಣ್ಣೆ ಅಥವಾ ಎಣ್ಣೆ ಸಾಕಾಗಿದೆ ಅಂತ. ಇಲ್ಲ ನೀವು ಮುಷ್ಟಿ ಹಿಡಿದಾಗ ಅದು ಪೌಡ್ರ್ ಥರ ಬಿಚ್ಕೊಂಡ್ರೆ ಮತ್ತೊಂದು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು. ನೀವು ಮಾಮೂಲಿ ಚಕ್ಲಿ ಹಿಟ್ಟು ಅಥವಾ ಬರೀ ಅಕ್ಕಿ ಹಿಟ್ಟಲ್ಲಿ ಚಕ್ಲಿ ಮಾಡ್ತೀವಲ್ವ, ಅದಕ್ಕೆ ನೀರು ಕಮ್ಮಿ ಇಡಿಸುತ್ತೆ. ಈ ಅವಲಕ್ಕಿ ನೆಂದಮೇಲೆ ಇನ್ನೂ ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಕಲಿಸ್ಬೇಕಾದ್ರೆ ಮಾಮೂಲಿ ಚಕ್ಲಿಗಿಂತ ನೀರು ಜಾಸ್ತಿನೇ ತಗೊಳುತ್ತೆ. ನೋಡಿಕೊಂಡು ಈ ಹದಕ್ಕೆ ನೀವು ಚಕ್ಲಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಚಕ್ಲಿನೂ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿದ್ದರೆ ಹಿಟ್ಟು ಚೆನ್ನಾಗಿರುತ್ತೆ. ಚಕ್ಲಿ ಮಾಡೋವಂತಹ ಒರಳಿಗೆ ಎಣ್ಣೆನ ಸವರ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿ ಚಕ್ಲಿ ಹಿಟ್ಟನ್ನು ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಗೆ ನೀವು ಕೆಳಗಡೆ ಸುತ್ತಿ ಬೇಕಿದ್ದರೂ ರೆಡಿ ಮಾಡಿಕೊಂಡು ನಂತರ ಎಣ್ಣೆ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಹಾಗೆ ಪೀಸಾಗೆ ಇಷ್ಟ ಅಂದರೆ ಈ ರೀತಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆಯಲ್ಲಿ ಚಕ್ಲಿ ಹಿಟ್ಟನ್ನು ಹಾಕಿದ್ರೆ ಈ ರೀತಿ ಗರಿಗರಿಯಾಗಿರೋಂತಹ ಚಕ್ಲಿ ರೆಡಿ ಆಗುತ್ತೆ. ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬ ಹೈ ಫ್ಲೇಮು ಬೇಡ, ತುಂಬ ಲೋ ಫ್ಲೇಮು ಬೇಡ. ಹಿಟ್ಟನ್ನು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಎಷ್ಟು ಚಕ್ಲಿ ಬೇಕಿದ್ರೂ ನೀವು ಕರಿಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮಾಮೂಲಿ ಚಕ್ಲಿಗಿಂತ ರುಚಿನಲ್ಲೂ ಅಷ್ಟೇ ಅವಲಕ್ಕಿ ಚಕ್ಲಿ ತುಂಬಾ ರುಚಿಯಾಗಿರುತ್ತೆ, ಗರಿಗರಿಯಾಗಿ ಬರುತ್ತೆ. ಕೆಲವು ಸಲ ನಾವು ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಲ್ ಮಾಡಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ್ರೂ ಸ್ವಲ್ಪ ಚಕ್ಲಿ ಗಟ್ಟಿಯಾಗೇ ಬರುತ್ತೆ. ಆದರೆ ಈ ಅವಲಕ್ಕಿ ಚಕ್ಲಿ ತುಂಬ ಗರಿಗರಿಯಾಗಿ ಬರುತ್ತೆ. ಒಂದು ಸಲನೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ತುಂಬ ಸಲ ಟ್ರೈ ಮಾಡಿ ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಅವಲಕ್ಕಿ ಚಕ್ಲಿನ ಮಾಡ್ಕೊಳ್ಬೋದಂತ. ತುಂಬಾ ಗರಿಗರಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.